ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಫ್ರೆಂಡ್ಸ್, ಒಂದು ಏನು ಅಂತಂದರೆ ನಮ್ಮ 2026ನೇ ಸಾಲಿನಲ್ಲಿ ಯಾರು PUC ಸೈನ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಮತ್ತು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಕೋರ್ಸ್ಗಳನ್ನು ಮಾಡ್ಕೋಬೇಕಂತಿದ್ದೀರಿ. ಈ ಒಂದು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ BPT ಕೋರ್ಸ್ಗಳನ್ನು ಮಾಡಲಿಕ್ಕೆ ನೀವೇನಾದರೂ ಬಯಸಿದ್ದಲ್ಲಿ, ಆಲ್ರೆಡಿ ನೀವು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕಿದ್ದಲ್ಲಿ, ಏನಾದರೂ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ BPT ಕೋರ್ಸ್ ಮಾಡಬೇಕಂತಂದ್ರೆ ನಾನು ನಿಮಗೆ ಮುಂದೆ ಬರುವಂಥ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತೇನೆ. ಲೈವಲ್ಲಿ ಬಂದು ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ನನಗೆ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಕಾಲೇಜ್ಗಳಿದ್ದಾವೆ ಮತ್ತು ಎಷ್ಟು ಪ್ರೈವೇಟ್ ಕಾಲೇಜ್ಗಳು ಇದ್ದಾವೆ ಅನ್ನೋದನ್ನು ಹಿಂದಿನ ವರ್ಷದ ಒಂದು ಡಾಟಾದ ಪ್ರಕಾರ ನಿಮಗೆ ನಾನು ಇಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಅಭ್ಯರ್ಥಿಗಳೇ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ, ನಿಮ್ಮಲ್ಲಿ ಏನಾದರೂ ಡೌಟ್ಗಳು ಕಂಡು ಬಂದಲ್ಲಿ ನನಗಳಿಗೆ ನೀವು ನೇರವಾಗಿ ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು. ನೀವು ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು. ನೋಡಿ, ಯಾರು ಅಭ್ಯರ್ಥಿಗಳು ಈಗ BPT ಕೋರ್ಸ್ ಮಾಡ್ಬೇಕಂತಿದ್ದೀರಿ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರಬೇಕು. KCET ಆನ್ಲೈನ್ ಅಪ್ಲಿಕೇಶನ್ ಹಾಕಿರಬೇಕು. ನಿಮ್ಗಳಿಗೆ ಏನು ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಒಂದು ಆಧಾರದ ಮೇಲೆ, ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ರ್ಯಾಂಕ್ಗಳನ್ನು ಕೊಡ್ತಾರೆ. ಅಂದರೆ ನಿಮಗೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಮೆರಿಟ್ಗಳನ್ನು ಕೊಡ್ತಾರೆ. CET ಎಕ್ಸಾಮ್ ಇರುವುದಿಲ್ಲ. ಆಮೇಲೆ 2026ನೇ ಸಾಲಿನಲ್ಲಿ ನೀಟ್ ಎಕ್ಸಾಮ್ ಕೂಡ ಇಲ್ಲ. ಜಸ್ಟ್ ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಸೆಲೆಕ್ಷನ್ಗಳನ್ನು ಕೊಡ್ತಾರೆ. ಇದು KE ಮುಖಾಂತರ ನಡೆದಿದೆ. ಆಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿ ಒಟ್ಟು 90ಕ್ಕಿಂತ ಹೆಚ್ಚು 90 ಕಾಲೇಜುಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು. ಈ ವರ್ಷದ ಡಾಟಾ ಪ್ರಕಾರ ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು. ಯಾಕಂದ್ರೆ ಪ್ರತಿ ವರ್ಷ ಏನಾಗ್ತದೆ ಅಂದ್ರೆ 5-10 ಜಾಸ್ತಿ ಆಗ್ತಾ ಇದಾವೆ. ಹಿಂದಿನ ವರ್ಷದ ಪ್ರಕಾರ ಒಂದು 90ಕ್ಕಿಂತ ಹೆಚ್ಚು ಕಾಲೇಜುಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ. ಅದರಲ್ಲಿ 2 ಕಾಲೇಜುಗಳು ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಇರುವಂಥದ್ದು. ಒಂದು ಯಾವುದಪ್ಪ ಅಂತಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್. ಅದು ಎಲ್ಲಿದೆಯಪ್ಪ ಅಂತಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ KR ಮಾರ್ಕೆಟ್ ಅಲ್ಲಿ ಇರುವಂಥದ್ದು ಬೆಂಗಳೂರು ಮೆಡಿಕಲ್ ಕಾಲೇಜ್. ಅದೊಂದು ಗೌರ್ಮೆಂಟ್ ಕಾಲೇಜು. 2ನೇ ಗೌರ್ಮೆಂಟ್ ಕಾಲೇಜ್ ಏನಪ್ಪ ಅಂದ್ರೆ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರೋಮಾ ಅಂಡ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್. ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರೋಮಾ ಅಂಡ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಅದು 2 ಗೌರ್ಮೆಂಟ್ ಕಾಲೇಜ್ ಮಾತ್ರ ಇರೋದು. ಕರ್ನಾಟಕದಲ್ಲಿ 2 ಗೌರ್ಮೆಂಟ್ ಕಾಲೇಜ್ಗಳು ಇರುವಂಥದ್ದು. ರಿಮೇನಿಂಗ್ ಎಲ್ಲಗಳು ಕೂಡ ಪ್ರೈವೇಟ್ ಕಾಲೇಜ್ ಇರುವಂಥದ್ದು. ರಿಮೇನಿಂಗ್ 90 ಪ್ರೈವೇಟ್ ಕಾಲೇಜುಗಳು ಇರುವಂಥದ್ದು. ನೀವು KE ಮುಖಾಂತರ ಗೌರ್ಮೆಂಟ್ ಕಾಲೇಜಿಗೂ ಟ್ರೈ ಮಾಡ್ಬೋದು, ಪ್ರೈವೇಟ್ ಕಾಲೇಜ್ಗಳಿಗೂ ಟ್ರೈ ಮಾಡ್ಬೋದು. ಫೀಸ್ ಎಷ್ಟಿರುತ್ತೆ, ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ ನೋಡ್ರಿ. ನೀವು ಗೌರ್ಮೆಂಟ್ ಕಾಲೇಜಿಗಾದ್ರೂ ಹೋಗ್ರಿ, ಪ್ರೈವೇಟ್ ಕಾಲೇಜಿಗಾದ್ರೂ ಹೋಗ್ರಿ, ಫೀಸ್ ಮಾತ್ರ 8,250 ರೂಪಾಯಿ. ನಿಜ ರೀ, 8,250 ರೂಪಾಯಿ ಮಾತ್ರ. ಸರ್, ನಾನು ಪ್ರೈವೇಟ್ ಕಾಲೇಜಿಗೆ ಹೋಗ್ತೇನೆ ರೀ, SDM ಕಾಲೇಜ್ ಹೋಗ್ತೇನೆ ರೀ, ಗೌರ್ಮೆಂಟ್ ಥ್ರೂ ಹೋದ್ರೆ 8,250 ರೂಪಾಯಿ ಮಾತ್ರ ಫೀಸ್ ಇರುತ್ತೆ, ಗೌರ್ಮೆಂಟ್ ಫೀಸ್ ಅದು. ಇಲ್ಲ, ನಾನು ಗೌರ್ಮೆಂಟ್ ಕಾಲೇಜ್ ಹೋಗ್ತೇನೆ ರೀ, ಅಲ್ಲಿ ಕೂಡ 8,250 ರೂಪಾಯಿ ಮಾತ್ರ ಫೀಸ್ ಇರುತ್ತೆ. ಫೀಸ್. ಆಮೇಲೆ ಇದು ಕೋರ್ಸ್ 4.5 ವರ್ಷ ಇರುತ್ತೆ. 4 ವರ್ಷ 6 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ. 4.5 ವರ್ಷ ಒಟ್ಟು ಈ ಒಂದು ಕೋರ್ಸ್ ಇರುವಂಥದ್ದು. ಇದನ್ನ PUC ಸೈನ್ಸ್ ಆದವರಿಗೆ ಮತ್ತು KCET ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಅವಾಗ ನಿಮಗೆ ಕೂಡ ನಾನು ಇನ್ಫಾರ್ಮ್ ಮಾಡ್ತೇನೆ. ಮತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಾಮೆಂಟ್ ಅನ್ನು ಶೇರ್ ಮಾಡೋದನ್ನ ಮರಿಬೇಡಿ.